ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಳ್ಳೆ ಮಾರ್ನಿಂಗ್ ಸಂಡೇ ರೈಡ್ ಹೋಗ್ಬೇಕಂತ ಫುಲ್ ಪ್ಲ್ಯಾನ್ ಮಾಡೋಗಿದ್ದೀರಿ. ಏನು ಹೊಸಕೋಟೆ ಟೋಲ್ ಹತ್ರ ಬಂದಿದ ತಕ್ಷಣ ನೋಡಿ ಹಿಂಗಿದೆ ಮಂಜು, ಹೆವಿ ಇದೆ ಕ್ಲೈಮೇಟ್ ಅಂತೂ. ಆಲ್ಮೋಸ್ಟ್ ಆಲ್ ಟೈಮ್ 6 ಆಗಿದೆ. ಟೋಲ್ ಹತ್ರ ಯಾರಾದರೂ ಬಂದಿದ್ದಾರಾ ಹೆಂಗೆ ಏನು ಅಂತ ಪರವಾಗಿಲ್ಲ. ಯಾವ ಗುಡ್ ಲೈನಪ್ ಪ್ಲ್ಯಾನ್ಸ್ ಬಂದು ತುಮಕೂರು ಸೈಡ್ ಹೋಗೋಣ ಅಂತ, ಒಳ್ಳೆ ಸ್ಟ್ರೆಚ್ ಎತ್ಕೊಳ್ಳೋಣ. ಜಾಸ್ತಿ ಜನ ಎತ್ಕೊಂಡು ಹುಷಾರಾಗಿರಿ, ಒಂದು ಸ್ವಲ್ಪ ಚೆಕಿಂಗ್ಸ್ ಎಲ್ಲ ನಡೀತಿದೆ ಅಂತಂದರು. ಸೊ ಅದಕ್ಕೆ ತುಮಕೂರು ಸ್ಟ್ರೆಚ್ ಎತ್ಕೊಳ್ಳೋಣ. ಜಾಸ್ತಿ ಏನೂ ರಿಸ್ಕ್ ಇರೋದಿಲ್ಲ, ಟೋಲ್ ಹತ್ರ ಮಾತ್ರ ಒಂದು ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗಬೇಕು. ಸೊ ಇವತ್ತಿನ ಲೈನಪ್ಪು ಈ ಥರ ಇದೆ, ಜಾಸ್ತಿ ಏನೂ ದೊಡ್ಡದಿಲ್ಲ. ZX10R, Z900 ಮತ್ತು ನನ್ನ ಯಾವ್ದು ಇನ್ನೂ ನಮಗೆ ಮಹೇಶು ಮತ್ತು ಇನ್ನೂ ಒಂದು 2-3 ಜನ ಬರಬೇಕಾಯ್ತು. ಬಟ್ ಅನ್ಫಾರ್ಚುನೇಟ್ಲಿ ರಾತ್ರಿ ಮಲಗಿದೆಲ್ಲ ಲೇಟ್ ಆಯಿತು ಅನಿಸುತ್ತೆ, ಯಾರೋ ಜಾಯ್ನ್ ಆಗ್ತಾಯಿಲ್ಲ. ಇಲ್ಲಿಂದ ರೈಡ್ ಕಂಟಿನ್ಯೂ ಮಾಡೋಣ, ಹೆಂಗಿರುತ್ತೆ ಏನು ಎತ್ತ ಅಂತ ನೋಡ್ತೀರಾ. ಓಕೆ, ಒಂದು 5-10 ಮಿನಿಟ್ಸ್ ಹಂಗೆ ನಿಲ್ಲಿಸ್ಕೊಂಡಿದ್ರಿ. ಫುಲ್ಲೆಲ್ಲ ಬೆಳಕು ಬಂದಿದೆ. ಈಗ ಒಂದೇ ಕಡೆ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಜಾಸ್ತಿ ಜನ ಈ ವಿಡಿಯೋಗೋಸ್ಕರ ಕಾಯ್ತಿದ್ರಿ. ಏನಕ್ಕೆ ಅಂತಂದರೆ ಫುಲ್ ಹೊಸ ಮೌಂಟ್ ಹಾಕಿದ್ದೀನಿ. ಇವಾಗಂತೂ ವ್ಯೂಸ್ ಸಕ್ಕತ್ತಾಗಿ ಬರ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಕೂಡ ಶೂಟ್ ಮಾಡಿದೆ ಈ ಮೌಂಟಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಆಡಿಯೋ ಒಂದು ಸ್ವಲ್ಪ ಇಶ್ಯೂ ಆಗಿತ್ತಲ್ವ, ಅದರಿಂದ ಏನೇನೋ ಕ್ಯಾಪ್ಚರ್ ಆಗಿರಲಿಲ್ಲ. ಇನ್ನು ಆಡಿಯೋ ಕೂಡ ಅಷ್ಟೇ, ಫ್ರಂಟಲ್ಲಿ ಮೌತದೊಂದು ವೆಂಟ್ ಬರುತ್ತಲ್ವ, ಒಳಗಡೆಯಿಂದ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ, ವೆಂಟಿಲೇಷನ್ ಜಾಸ್ತಿ ಇರಬಾರ್ದು ಅಂತ. ಯಾಕಂದರೆ ಮುಂದೆಗಡೆ ಗಾಳಿ ಅದು ಇದು ಸೌಂಡ್ ಬರ್ತಿದ್ರೆ ನಿಮಗೂ ಕೇಳಿಸ್ಕೊಳೋದಕ್ಕೆ ಇಷ್ಟ ಆಗೋದಿಲ್ಲ. ಎಕ್ಸಾಸ್ಟ್ ನೋಟ್ ಎಲ್ಲ ಫುಲ್ಲು ವಿಂಡ್ ನಾಯ್ಸ್ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ಒಂದು ಸ್ವಲ್ಪ ಆಡಿಯೋ ಕೂಡ ಇಂಪ್ರೂವ್ ಆಗಿರುತ್ತೆ. ನೋಡೋಣ, ಒಂದು ಟೇಪ್ ಹಾಕಿ ಮೆತ್ತಿರೋದು. ಲೆಟ್ಸ್ ಸಿ ವಾಟ್ ಚೇಂಜಸ್ ಡಸ್ ಇಟ್ ಡೂ ಅಂತ. ನಮ್ಮ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಚೆಕಿಂಗ್ಸ್ ಎಲ್ಲ ಜಾಸ್ತಿ ನಡೀತಿದೆ, ಹುಷಾರು. ಎಕ್ಸಾಸ್ಟ್ ಎಲ್ಲ, ಯಾಕಂದರೆ ಈಗ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಜಾಸ್ತಿ ಜನ ಕೂಡ ರೈಡಿಗೆ ಯಾರೂ ಬರ್ತಿಲ್ಲ. ಎಲ್ಲ ಯಾಕಪ್ಪ ರಿಸ್ಕು ಸುಮ್ಮನೆ ಅಂತ ಅಂದ್ಬಿಟ್ಟು ಸೈಲೆಂಟಾಗಿದ್ದಾರೆ. ನೋಡಿ ಹೊಸದು ಮಹೇಂದ್ರ ಕಾರು. ಒಂದು ಸೆಕೆಂಡು ಪ್ಯೂರೋ ಸಾಂಗ್ ಅನ್ಕೊಂಬಿಟ್ಟೆ. ಹೊಸ ಮೌಂಟಲ್ಲಿ ಏನಂತಂದರೆ ಕ್ಯಾಮ್ರಾ ಆನಲ್ಲಿದೆಯಾ ಏನು ಎತ್ತ ಏನೇನೋ ಗೊತ್ತಾಗಲ್ಲ. ಮುಂಚೆ ಇದ್ದಿದ್ರಲ್ಲಿ ಅಂದರೆ ಕರೆಕ್ಟಾಗಿ ನನ್ನ ಐ ಸೈಟ್ಗೇ ಸಿಗ್ತಿತ್ತು. ಆಡಿಯೋ ಬಾರ್ ಎಲ್ಲ ವರ್ಕ್ ಆಗ್ತಿದೆಯಾ, ಕ್ಯಾಮ್ರಾ ಎಷ್ಟು ಪರ್ಸೆಂಟೇಜ್ ಇದೆ ಬ್ಯಾಟ್ರಿ, ಆಮೇಲೆ ರೆಕಾರ್ಡ್ ಬಟನ್ ಆನಲ್ಲಿದೆಯಾ ಆಫಲ್ಲಿದೆಯಾ ಎಲ್ಲ ಗೊತ್ತಾಗ್ಬಿಡೋದು. ಬಟ್ ಈಗ ಒಂದು ಸ್ವಲ್ಪ ಕೆಳಗಡೆ ಇದೆ, ಒಳ್ಳೆ ವ್ಯೂ ಇರಲಿ ಅಂತ. ಬಟ್ ಅದೇ ನನಗೆ ಗೊತ್ತಾಗಲ್ಲ, ಮಿರರಲ್ಲಿ ಅವಾಗ ಒಂದು ಸ್ವಲ್ಪ ಹಂಗೆ ನೋಡ್ಕೊಬೇಕಷ್ಟೆ.
ಅವ್ರ ಹಿಂದೆಗಡೆ ಬರ್ತಿದ್ರಲ್ಲ ಹೇಳ್ತಾ ಇದ್ರು, ಏನು ಬ್ರೋ ಫ್ಲೇಮ್ಸ್ ಹಂಗೆ ಕಿತ್ಕೊಂಡ್ಬರುತ್ತೆ ಅಂತ. ಫುಲ್ ಸಿಸ್ಟಮ್ ಬೇರೆ ಅಲ್ವಾ, ಅಗ್ರೆಸಿವ್ ಇದೆ ಸೌಂಡು ನೋಡಿ. ಆ ಥರ ಬಡ 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 ಅಂತ ಕ್ರ್ಯಾಕಲ್ಸ್ ಬರುತ್ತಲ್ಲ, ಆ ಟೈಮಲ್ಲೂ ಬರುತ್ತೆ, ಶಿಫ್ಟ್ ಮಾಡೋವಾಗೂ ಬರುತ್ತೆ. ಅದೇ ನೋಡಬೇಕು, ಪ್ರತಾಪಣ್ಣ ಕೈಲಿ ಏನಾದರೂ ಫುಟೇಜ್ ಇದ್ದರೆ ಈಸ್ಕೊಬೇಕು ಒಂದ್ಸಲಿ. ನನ್ನ ಪ್ರಕಾರ ಅಣ್ಣ ಆ್ಯಕ್ಷನ್ ಕ್ಯಾಮ್ರಾ ಅಷ್ಟೇ ಹಾಕಿರೋದು ಅನಿಸುತ್ತೆ, Insta360 ಹಾಕೊಂಡಂಗಿಲ್ಲ. ನೋಡೋಣ ಬನ್ನಿ, ಸಿಕ್ಕಿದ್ರೆ ಕ್ರೇಜ್ ಆಗಿರುತ್ತೆ ಫುಟೇಜ್ ಅಂತೂ. ಪ್ರತಾಪಣ್ಣ, ನಾನು ನಿಖಿಲ್ 3 ಜನನೂ ಜಾಸ್ತಿ ದಿನ ಆಗಿದ್ದು ಗಾಡಿ ಓಡಿಸಿ. ಅದಕ್ಕೆ ಡೆಸ್ಟಿನೇಷನ್ಗಳೆಲ್ಲ ಯಾಕೆ, ಆರಾಮಾಗಿ ಒಳ್ಳೆ ಸ್ಟ್ರೆಚ್ ತೊಗೊಳ್ಳೋಣ ಅಂತ ಈ ಕಡೆ ಬಂದಿದ್ದೀರಿ. ಈ ಕಡೆ ಅದು ಈ ಕಡೆ ಬಿಲ್ಡಿಂಗ್ಗಳು ನೋಡಿ ಹೆಂಗಿದೆ ಅಂತ. ಇನ್ಫ್ರಾಸ್ಟ್ರಕ್ಚರ್ ಕ್ರೇಜ್ ಆಗಿದೆ. ಪರಿವಾಳ ಈ ರೋಡಲ್ಲಿ ತುಂಬ ಹಳ್ಳದಿನ್ನೇ ಇದೆ, ಡಂಪ್ಟಿ ರೋಡ್ಸ್ ಇದೆ. ಒಂದು ಡೆಪ್ತ್ ಇರುತ್ತೆ, ಹಂಗೆ ನೆಕ್ಸ್ಟು ಅಪ್ ಇರುತ್ತೆ, ಎತ್ತು ಬಿಸಾಕ್ಬಿಡುತ್ತೆ. ಅದರಿಂದ ಕಾನ್ಫಿಡೆನ್ಸೇ ಬರ್ತಲ್ಲ ಜಾಸ್ತಿ ಫಾಸ್ಟಾಗಿ ಓಡಿಸೋದಕ್ಕೆ. ಅದಕ್ಕೆ ಸ್ಟ್ರೆಚ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಮಾತ್ರ ತೊಗೊತಾ ಇದ್ದೀನಿ. ಜನರು ಇಂಡಿಕೇಟ್ರೇ ಹಾಕೋದಕ್ಕೆ ಕಳ್ತಾರೆ. ಏನು ಅವ್ರಿಗೇನು ಕರೆಂಟ್ ಬಿಲ್ ಜಾಸ್ತಿ ಬಂದ್ಬಿಡುತ್ತಾ ಇಂಡಿಕೇಟ್ರ್ ಹಾಕಿದ್ರೆ? ಫುಲ್ ಸ್ಟ್ರೆಚ್ ಇದ್ದಾಗ ಮಾತ್ರ ಹೋಗೋದು. ಒಂಚೂರು ಅಪ್ ಇರುತ್ತೆ, ಮುಂದೆ ಕಾಣಿಸಲ್ಲ ಅಂದಮೇಲೆ ಹೋಗೋದಕ್ಕೆ ಹೋಗಲ್ಲ. ಸುಮ್ಮನೆ ಇಂಥವ್ರಿದ್ದರೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಆಮೇಲೆ ಓಡ್ಸೋಕ್ಕೂ ಆಗಲ್ಲ. ಓಹೋ ಪ್ರತಾಪಣ್ಣ ಫ್ಲೈ ಬೈಸ್ ಕೊಡ್ತಿದ್ದಾರೆ. ಓಹೋ ಪಾಪ್ಸ್ ಅಂತೂ ಸರಿಯಾಗಿ ಬರ್ತದ. ಒನ್ನಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣವಾ? ಬರೆದಿದೆ ಇವಾಗ ಫೋನ್ನು. ಮೈ ಗಾಡ್, ಅಯ್ಯಪ್ಪ, ಬಾಬಾ ತಗಲು ಬರ್ ಜಾಗಕ್ಕೆಲ್ಲ ತಗಲು ಬಿಡ್ತಲ್ಲಪ್ಪ. ಓ ಮೈ ಗಾಡ್, ರೋಡ್ ಎತ್ತಾಕ್ಬಿಡ್ದ. ದಾಬಾಸ್ಪೇಟೆ ಟೋಲ್ ಹತ್ರ ಬಂದಿದ್ದೀರಿ. ಒಳ್ಳೆ ಫನ್ ಇತ್ತು. ಫಸ್ಟ್ ಒಂದೆರಡು ಜಂಪಿಂಗ್ ಜಾಕ್ಸ್ ಮಾಡ್ಬಿಡೋಣ. ಬಾಬಾ ಯೂಸರ್ ಒಂದು ಶಿಫ್ಟ್ ಮಾಡ್ಕೊಂಡಿದ್ದು ಒಳ್ಳೆ ಹಿಂಸೆ ಆಗೋಯ್ತು. ಓಕೆ, ಇಲ್ಲಿ ಟೀ ಇಲ್ಲ ಕಾಫಿ ಬ್ರೇಕ್ ತೊಗೊತೀರಿ, ತೊಗೊಂಡಂಗೆ ಓಡೋದಷ್ಟೇ. ಜಾಸ್ತಿ ಎಲ್ಲೂ ಬ್ರೇಕ್ಫಾಸ್ಟ್ ಅದು ಇದು ಅಂತ ನಿಲ್ಸೋಕೆ ಹೋಗೋದಿಲ್ಲ. ಆರಾಮಾಗಿ ಏನೇನಿದೆಯೋ ಬೇಗ ಮುಗಿಸ್ಕೊಂಡು ಬೇಗ ಬಿಡೋಣ. 9-9:30 ಮನೆಗೆ ಇರಬೇಕಂತ ಪ್ಲ್ಯಾನ್ಸ್ ಇರೋದು. ಈಗ ಆಲ್ರೆಡಿ 7 o'clock ಹಂಗಾಗಿದೆ. ಒಳ್ಳೆ ಟೀ ವಿತ್ ಗುಡ್ ವ್ಯೂ ಇದೆ. ಗಾಡಿ ನೋಡಿಕೊಂಡು ಟೀ ಕುಡಿತಾ ಇದ್ದೀರಿ. ಮೈಕ್ ಸೆಟಪ್ ಒಂದು ಮಾಡಿದ್ದೀನಿ, ಗಾಡಿದು ಮಾತ್ರ ಸೌಂಡ್ ಕೇಳಿಸ್ಕೊಳೋದಕ್ಕೆ, ವಿಂಡ್ ಬ್ಲಾಸ್ಟ್ ಇಲ್ದಿರೋಂಗೆ.
ಅದು ಹೆಂಗೆ ಬಂದಿದೆ ಅನ್ನೋ ಗೊತ್ತಿಲ್ಲ. ಆಡಿಯೋ ಹಾಕ್ತೀನಿ ನೋಡಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ಮಹೇಶು ಎಕ್ಸಾಸ್ಟ್ ಬುಕ್ ಮಾಡಿದ್ದಾನೆ.